ಪ್ರಜಾಮತ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕರ್ನಾಟಕ ರಾಜ್ಯದ ಬಾಗಲಕೋಟೆ ಜಿಲ್ಲೆಯಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯಲ್ಲಿ ಕೆಲ ಕಿಡಿಗೇಡಿಗಳು ಮೆರವಣಿಗೆ ಬರುವ ಸಂದರ್ಭದಲ್ಲಿ ಕಲ್ಲು ತೂರಾಟ ಹಾಗೂ ಇನ್ನಿತರ ವಸ್ತುಗಳಿಂದ ದೊಂದುಗೊಳಿಸಿ ಅವಮಾನಿಸಿರುವುದು ಬಹಳ ದುಃಖಕರ ಸಂಗತಿಯಾಗಿದೆ ಎಂದು ಕಿರಣ್ ಖಂಡ್ರೆ ಲಿಂಗಾಯತ ಸಮಾಜದ ಮುಖಂಡರು ಮಾಧ್ಯಮದ ಮುಖಾಂತರ ತೀವ್ರವಾಗಿ ಖಂಡಿಸಿದರು. ಆ ಕಿಡಿಗೇಡಿಗಳು ಯಾರೇ ಆಗಲಿ ತಪ್ಪಿತಸ್ಥರೆಂದು ಕಂಡುಬಂದರೆ ಮುಲಾಜಿಲ್ಲದೆ ಸರ್ಕಾರವು ಅವರ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸಿ ಮುಂದೆ ಯಾವುದೇ ಮಹಾಪುರುಷರಿಗೆ ಇಂತಹ ಘಟನೆಯಾಗದಂತೆ ನೋಡಿಕೊಳ್ಳಬೇಕೆಂದು ಸರ್ಕಾರಕ್ಕೆ ಮಾಧ್ಯಮದ ಮುಖಾಂತರ ತಿಳಿಸಿರುತ್ತಾರೆ. ಮಹಾಪುರುಷರ ಜಯಂತಿ ಮಾಡುವ ಸಂದರ್ಭದಲ್ಲಿ ಜಾತಿ ಭೇದ ಎಲ್ಲವನ್ನೂ ಮರೆತು ಎಲ್ಲರೂ ಒಂದಾಗಿ ಜಯಂತಿಯನ್ನ ಶ್ರದ್ಧೆಯಿಂದ ಆಚರಿಸಬೇಕೆಂದು ಪಾಂಡುರಂಗ ಕನಸಿ ಮಾಧ್ಯಮದ ಮುಖಾಂತರ ತಿಳಿಸಿರುತ್ತಾರೆ. ಬಾಗಲಕೋಟೆಯಲ್ಲಿ ಜಾತಿ ವೈರತ್ವ ಹುಟ್ಟಿ ಹಾಕಿರುವ ಕಿಡಿಗೇಡಿಗಳಿಗೆ ಯಾವುದೇ ರೀತಿಯ ಅವರಿಗೆ ಸುಮ್ಮನೆ ಬಿಡಬಾರದು. ಅವರಿಗೆ ಕಾನೂನು ರೀತಿ ತಕ್ಕ ಶಿಕ್ಷೆ ವಿಧಿಸುವ ಕೆಲಸ ಸರ್ಕಾರ ಮಾಡಬೇಕೆಂದು ಗೋವಿಂದರಾವ್ ಬಿರಾದಾರ್ ತಿಳಿಸಿರುತ್ತಾರೆ. ಪ್ರಮುಖರಾದ ಗಣಪತರಾವ್ ಮಾಟಿ, ದೀಪಕ್ ಶಿಂದೆ, ಸತೀಶ್ ಸೂರ್ಯವಂಶಿ ಮುಂತಾದವರು ಉಪಸ್ಥಿತರಿದ್ದರು. ವರದಿ ಸತೀಶ್ ಕುಮಾರ್, ಕಲಾ, ಬೀದರ್. ಬಾಗಲಕೋಟದಲ್ಲಿ ಏನು ಛತ್ರಪತಿ ಶಿವಾಜಿ ಜಯಂತಿಯ ನಿಮಿತ್ತ ಕಲ್ಲು ತೂರಾಟ ಈ ಘಟನೆಗೆ ನಾನು ಜಾಗತಿಕ ಲಿಂಗಾಯತ ಮಹಾಸಭಾ ವತಿಯಿಂದ ತೀವ್ರವಾಗಿ ಖಂಡಿಸುತ್ತೇನೆ. ಹಾಗೂ ಅಲ್ಲಿನ ಜಿಲ್ಲಾಧಿಕಾರಿಗಳಾಗಿರ್ಬೋದು, ವರಿಷ್ಠ ಅಧಿಕಾರಿಗಳಾಗಿರ್ಬೋದು ಕೂಡಲೇ ಆ ಕಿಡಿಗೇಡಿಗಳನ್ನು ಬಂಧಿಸಬೇಕು. ಕಿಡಿಗೇಡಿಗಳು ಯಾವುದೇ ಧರ್ಮದ ಸೀಮಿತ ಅಲ್ಲ. ಅವರು ಈ ಒಂದು ಮಹಾಪುರುಷ ಛತ್ರಪತಿ ಶಿವಾಜಿ ಒಬ್ಬ ವ್ಯಕ್ತಿಯಲ್ಲ, ಅವ ನಮ್ಮ ಆರಾಧ್ಯ ದೈವ. ಈ ನಮ್ಮ ಭಾರತ ದೇಶದ ಹಿಂದೂ ಸಾಮ್ರಾಜ್ಯದ ಹೃದಯದ ಬಡಿತವಾಗಿದೆ. ಅವರ ಅಪಮಾನವನ್ನು ಆಗಿದ್ದಕ್ಕಾಗತ್ತೋ ಏನು ನಾನು ತೀವ್ರವಾಗಿ ಖಂಡಿಸುತ್ತೇನೆ. ಜಿಲ್ಲಾಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡಲೇ ಅಲ್ಲಿ ಒಂದು ಶಾಂತಿ ಸಭೆಯನ್ನು ನಡೆಸಿ ಸೌಹಾರ್ದತೆಯನ್ನು ಕಾಪಾಡಬೇಕು. ಈ ದೇಶದಲ್ಲಿ ಭಾರತ ದೇಶದ ಸಂವಿಧಾನವನ್ನು ಎತ್ತು ಹಿಡಿಬೇಕೆಂದು ನಾನು ಕಳಕಳಿಯಿಂದ ಕೇಳಿಕೊಳ್ತೇನೆ. ಆ ಕಿಡಿಗೇಡಿಗಳನ್ನು ಬಂಧಿಸಿ ಗಡಿಪಾರು ಮಾಡಬೇಕೆಂದು ನನ್ನ ಆಗ್ರಹವಾಗಿದೆ. ಕಿರಣ್ ಕುಮಾರ್ ಖಂಡ್ರೆ, ಜಾಗತಿಕ ಲಿಂಗಾಯತ ಮಹಾಸಭಾ ಬಾಲ್. ಜಯವಾಗಲಿ. ಮೊನ್ನೆ ಬಾಗಲಕೋಟೆಯಲ್ಲಿ ಶಿವಾಜಿ ಮಹಾರಾಜ್ ಅವರ ಮೆರವಣಿಗೆ ಮಸ್ಜಿದ್ ಎದುರು ಹೋಗಿದ್ದ ನಂತರ ಮಸ್ಜಿದ್ ಒಳಗಿಂದ ಕಲ್ಲು ತೂರಾಟ, ಚಪ್ಪಲಿ ತೂರಾಟ, ಇಂಥ ಯಾರು ತೂರಾಟ ಮಾಡಿದಾರ ಅದು ಯಾವುದೇ ಸಮಾಜದವರಿರಲಿ ಅವರಿಗೆ ಏನಂದ್ರೆ ಬಂಧಿಸಬೇಕು. ನಮ್ಮ ಕರ್ನಾಟಕ ಸರ್ಕಾರಕ್ಕೆ ನಾವು ವಿನಂತಿ ಮಾಡೋದೇನೆಂದ್ರೆ ಯಾವುದೇ ಮಹಾಪುರುಷರದ್ದು ಏನಕ್ಕೆ ಜಯಂತಿ ಇರಲಿ, ಯಾವುದೇ ಮಹಾಪುರುಷರದ್ದು ಏನಕ್ಕೆ ಮೆರವಣಿಗೆ ಇರಲಿ, ಅಂಥದ್ರಲ್ಲಿ ಇಂಥ ಕಿಡಿಗೇಡಿಗಳಿಗೆ ಏನಕ್ಕೆ ಕಡಿವಾಣ ಹಾಕಬೇಕು. ಮೊದಲೇ ಏನಕ್ಕೆ ಅವರು ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿ ಏನಕ್ಕೆ SP ಅವ್ರಿಗೆ ಭೀ, ಸಿದ್ಧಾರ್ಥ ಅವ್ರಿಗೆ ಭೀ ಏನಕ್ಕೆ ಗಾಯಗೊಂಡಿದ್ದಾರೆ. ಅವ್ರ ತೆರಿಗೆ ಭೀ ಹತ್ತಿದೆ. ಇದು ಜನರಿಗೆ ಇಲ್ಲ, ಅವ್ರು ಯಾರಿಗೆ ಭೀ ಬಿಡೋದಿಲ್ಲ. ಅಂಥ ಕಿಡಿಗಳಿಗೆ ಏನಕ್ಕೆ ಕಠಿಣ ಕ್ರಮ ತಗೊಂಡು ಅವ್ರಿಗೆ ಆದಷ್ಟು ಬೇಗ ಏನಕ್ಕೆ ಬಂಧನೆ ಮಾಡಿ ಏನಕ್ಕೆ ಅವರಿಗೆ ಸಲಹೆ ಹಿಂದೆ ಹಾಕಬೇಕಾಗಿ ಈ ಕರ್ನಾಟಕ ಸರ್ಕಾರಕ್ಕೆ ಏನಕ್ಕೆ ನಾವು ಕೇಳ್ಕೊತಾ ಇದ್ದೀವಿ. ಧನ್ಯವಾದ. हिंदू हृदय सम्राट हमारे छत्रपति शिवाजी महाराज के चरणों में वंदन करते हुए आज हम भाई लोग इधर जमा हुए हैं। परसों बागलकोट में जो एक हमारी शिवाजी महाराज जी का प्रोसेशन चल रहा था, वो प्रोसेशन में कुछ मुस्लिम लोग हमारे इसको पत्थर मार के जो अवमान किए, ये भारत में हमारे छत्रपति शिवाजी महाराज को हम हिंदू और मराठा लोग सहन नहीं कर सकते। ये बहुत हमारे कर्नाटक में एक हमारे कर्नाटक सरकार का अपना अपमान है, एक हिंदू लोगों का अपमान है, एक मराठा समाज का अपमान है। और आप मुस्लिम लोगों को यहाँ के छत्रपति शिवाजी महाराज जो देश के लिए लड़े हैं, आज उनका प्रोसेशन आपको पसंद नहीं है तो बाजू में आपको पाकिस्तान और बांग्लादेश दिए, उधर जाके रहिए। यहाँ पे रहना है तो जितने हमारे महापुरुष है, बाबा साहेब अंबेडकर होंगे, बसवण्णा जी होंगे, छत्रपति शिवाजी महाराज होंगे, सुभाष चंद्र बोस होंगे, महात्मा गांधी होंगे,
ये जो हमारे महापुरुषों को सम्मान देना और भारत में हम भाईचारे के जैसा रहना, ये हमारे जो भारत के जो सनातनी ये है, किसी का भी विरोध नहीं करते और हम सब एक मन से एक प्यार से रहना। जो कुछ लोग भारत विरोधी जो कार्य करे हैं, सरकार इनको ऊपर एक्शन लेना बोल के मेरे दो शब्द समाप्त करते हैं। छत्रपति शिवाजी महाराज की जय। जय भवानी, जय शिवाजी, जय भवानी, जय शिवाजी, छत्रपति शिवाजी महाराज की जय। भारत माता की जय, भारत माता की जय, वंदे मातरम, वंदे मातरम। ಪ್ರಜಾಮತ ನ್ಯೂಸ್ ಪತ್ರಿಕೆ ಹಾಗೂ ವೆಬ್ಸೈಟ್ ಹಿಂದಿ ಭಾಷೆಯಲ್ಲಿ ಪ್ರಕಟವಾಗುವ ಭಾರತದ ಪ್ರಮುಖ ಸಂಸ್ಥೆಗಳಲ್ಲಿ ಒಂದಾಗಿದೆ. ಮೊಬೈಲ್ ಮತ್ತು ಡಿಜಿಟಲ್ ಪ್ರಕಾಶನದಲ್ಲಿ ನಾಯಕರಾಗಿ ನಾವು ವಿಭಾಗಗಳಾದ್ಯಂತ ವಿಷಯವನ್ನು ಪ್ರಕಟಿಸುತ್ತೇವೆ ಮತ್ತು ಸುದ್ದಿ, ಜ್ಯೋತಿಷ್ಯ, ಆಧ್ಯಾತ್ಮಿಕ, ಧಾರ್ಮಿಕ ಮತ್ತು ಮನರಂಜನಾ ವಿಷಯಗಳಲ್ಲಿ ನಾಯಕರಾಗಿದ್ದೇವೆ. ಕೇವಲ ರಾಜಕೀಯ ಕಾರವಾದ ಮಾಹಿತಿ ನೀಡುವುದಷ್ಟೇ ಅಲ್ಲ, ಅವರಲ್ಲಿ ವೈಜ್ಞಾನಿಕ ಆಸಕ್ತಿಯನ್ನು ಹೆಚ್ಚಿಸುವ ರೀತಿಯಲ್ಲಿ ಸುದ್ದಿಗಳನ್ನು ಸಮಾಜದ ಮುಂದೆ ಇಡುವುದು ನಮ್ಮ ಉದ್ದೇಶ. ನಾವು ಸಮಾಜಕ್ಕೆ ಅಂತ ಮಾಹಿತಿಯನ್ನು ನೀಡಲು ಬಯಸುತ್ತೇವೆ. ಅದು ಅವುಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು, ನವೀಕರಿಸಲು ಮಾತ್ರವಲ್ಲ, ಸರಳವಾದ ಆದರೆ ಗಂಭೀರವಾದ ಪದಗಳಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾರ್ವಜನಿಕರ ಸುದ್ದಿಗಳನ್ನು ಸಾರ್ವಜನಿಕರಿಗೆ ತಲುಪಿಸಬೇಕು ಎಂಬುದು ನಮ್ಮ ಪ್ರಯತ್ನವಾಗಿದೆ.